ನಮಸ್ಕಾರ. ನೋಡಿದವ್ರು ಏನಂತಾರೆ, ಸಿನಿಮಾದು ಟ್ರೈಲರ್ ಬಿಡುಗಡೆ ಆಗಿದೆ, ಹಾಗೆ 45 ಸಿನಿಮಾದು ಶಿವಣ್ಣನ ಲುಕ್ ಕೂಡ ಬಿಡುಗಡೆ ಆಗಿದೆ. ಇವೆರಡರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಮಾತು, ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ, ಹಾಗೆ ಫುಲ್ ನೋಡಿ. ಇನ್ಯಾಕೆ ತಡ, ಶುರು ಮಾಡೋಣ ಬನ್ನಿ. ನೋಡಿದವರು ಏನಂತಾರೆ, ಈ ಸಿನಿಮಾದು ಟ್ರೈಲರ್ ನೋಡ್ತಿದ್ರೇನೆ ಗೊತ್ತಾಗ್ತಿದೆ ಈ ಸಿನಿಮಾ ಒಂದು ಎಕ್ಸ್ಪೆರಿಮೆಂಟಲ್ ಮೂವಿ ಅಂತ. ಸಿನಿಮಾದು ಟ್ರೈಲರ್ ಬಗ್ಗೆ ಮಾತಾಡೋದಕ್ಕಿಂತ ಸಿನಿಮಾದು ಟೈಟಲ್ ಬಗ್ಗೆ ಮಾತಾಡ್ತೀನಿ, ಯಾಕಂತ ಅಂದ್ರೆ ನನಗೂ ಇದೊಂಥರ ಇಷ್ಟ ಆಯ್ತು. ಹಾಗಾಗಿ ಸಿನಿಮಾದು ಟೈಟಲ್ ಬಗ್ಗೆನೇ ಮಾತಾಡೋಣ ಬನ್ನಿ. ನಾನು ಈ ಸಿನಿಮಾದು ಟೈಟಲ್ ಬಗ್ಗೆನೇ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ನಾವೆಲ್ಲ ಇದಕ್ಕೆ ರಿಲೇಟ್ ಆಗ್ಬೋದು ನಮ್ಮ ದಿನನಿತ್ಯ ಜೀವನದಲ್ಲಿ. ಹೇಗಂತ ಅಂದ್ರೆ, ನಾವು ಯಾವಾಗಲೂ ಪ್ರಯತ್ನ ಮಾಡ್ತಾ ಇರ್ತೀವಿ, ಅವರು ಇಂಪ್ರೆಸ್ ಮಾಡೋಣ, ಇವರು ಇಂಪ್ರೆಸ್ ಮಾಡೋಣ, ಇಲ್ಲ ಅವ್ರಿಗೆ ಇದು ಮಾಡಿದ್ರೆ ಇಷ್ಟ ಆಗ್ಬೋದಾ, ಅದು ಮಾಡಿದ್ರೆ ಇಷ್ಟ ಆಗ್ಬೋದಾ ಅಂತ. ಅಂದ್ರೆ ನಾವು ಯಾವಾಗಲೂ ನಮಗೋಸ್ಕರ ಬದುಕೋದೇ ಕಮ್ಮಿ. ಅಂದ್ರೆ ನಮಗೀಗ ಇದು ಇಷ್ಟ ಆಗುತ್ತಾ ಅನ್ನೋದ್ಕಿಂತ ಅವ್ರಿಗೆ ಇದು ಇಷ್ಟ ಆಗ್ಬೋದೇನೋ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲೇ ನಾವು ಯಾವಾಗಲೂ ಕಳೆದೋಗಿರ್ತೀವಿ. ಮತ್ತೆ ಉಪ್ಪಿ ಸರ್ ಹೇಳ್ತಾರಲ್ಲ, ಈಗ ಈ ಕ್ಷಣದಲ್ಲಿ ಏನು ನಡೀತಿದೆ ಅದನ್ನ ನಾವು ಅನುಭವಿಸೋದು ಬಿಟ್ಟು ಹಿಂದೆ ಏನೋ ಆಗಿರುತ್ತೆ ಅದನ್ನ ನೆನೆಸ್ಕೊಂಡು ಕೊರಗ್ತಿರ್ತೀವಿ, ಇಲ್ಲ ಅಂತಂದ್ರೆ ಬೇಜಾರಾಗ್ತಿರುತ್ತೆ, ಇಲ್ಲ ಅಂದ್ರೆ ಫ್ಯೂಚರ್ ಬಗ್ಗೆ ತಲೆ ಕೆಡಿಸ್ಕೊಂಡು ಈಗಿರೋ ನೆಮ್ಮದಿನೂ ಹಾಳು ಮಾಡ್ಕೊಂಡಿರ್ತೀವಿ. ಅದೇ ತರ ಬದುಕ್ತಿರ್ತೀವಿ. ಅಂದ್ರೆ ನಮ್ಮ ಇಡೀ ಜೀವನ ಇದೇ ಒಂದು ಕನ್ಫ್ಯೂಷನ್ ಅಲ್ಲಿ ಕಳೆದೋಗ್ಬಿಡುತ್ತೆ. ಸಾಕು, ಜಾಸ್ತಿ ಮೋಟಿವೇಶನ್ ಕೊಟ್ಬಿಟ್ಟೆ. ಇನ್ನು ಆ ಟ್ರೈಲರ್ ಬಗ್ಗೆ ಮಾತಾಡೋದಾದ್ರೆ, ನವೀನ್ ಶಂಕರ್ ಅವರ ಪರ್ಫಾರ್ಮೆನ್ಸ್, ಅಂದ್ರೆ ಸಿನಿಮಾ ನೋಡ್ದಲ್ಲೇ ಈಗಲೇ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಅಲ್ಲಿ ಟ್ರೈಲರ್ ನೋಡ್ತಿದ್ರೇನೆ ಗೊತ್ತಾಗ್ತಿದೆ ಅವರು ಟ್ರಾನ್ಸ್ಫಾರ್ಮೇಶನ್ ಮತ್ತೆ ಎಫರ್ಟ್. ಇನ್ನು ಆ ಟ್ರೈಲರ್ ನೋಡ್ತಿದ್ರೇನೆ ಗೊತ್ತಾಗ್ತಿದೆ ಇವೆರಡರ ಮೇಲೆ ತುಂಬಾ ನಂಬಿಕೆ ಇಟ್ಕೋಬಹುದು ಅಂತ. ಈ ಸಿನಿಮಾನ ಆದಷ್ಟು ಥಿಯೇಟ್ರಿಗೆ ಹೋಗಿ ನೋಡೋಕೆ ಪ್ರಯತ್ನ ಪಡಿ. OTTಗೆ ಬಂದ್ಮೇಲೆ ಟ್ರೈ ಮಾಡ್ತೀನಿ ಆ ಥರ ಎಲ್ಲ ಅನ್ಕೋಬೇಡಿ. ಯಾಕಂತ ಅಂದ್ರೆ ಥಿಯೇಟ್ರಲ್ಲಿ ನೋಡಿದ್ರೇನೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗೋದು. ನಮ್ಮಪ್ಪ ಹೇಳ್ತಿದ್ದ ಬೆಂಗಳೂರವ್ರು ನಂಬಾರ್ದಂತ. ಬೆಂಗಳೂರವ್ರನ್ನಲ್ಲ, ಯಾರನ್ನ ನಂಬಾರ್ದು. ಇನ್ನು ಎರಡನೇ ಸಿನಿಮಾ ಕಡೆ ಬರೋದಾದ್ರೆ 45. ಈ ಸಿನಿಮಾ ಅನೌನ್ಸ್ಮೆಂಟ್ ಆದಾಗಿಂದ ತುಂಬಾ ಜಾಸ್ತಿ ಕುತೂಹಲನ ಹುಟ್ಟಾಕಿದೆ. ಯಾಕಂತ ಅಂದ್ರೆ ಫಸ್ಟ್ ಟೈಮು ಅರ್ಜುನ್ ಜನ್ಯ ಸರ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ, ಹಾಗೆ ಬಿಗ್ ಕಾಸ್ಟಿಂಗ್ ಜೊತೆ. ಈ ಸಿನಿಮಾದಲ್ಲಿ ಉಪ್ಪಿ ಸರ್, ಶಿವಣ್ಣ, ರಾಜ್ಬಿ ಶೆಟ್ಟಿ ಅವರಿದ್ದಾರೆ. ಈ ಕಾಸ್ಟಿಂಗ್ ನೋಡ್ತಿದ್ರೇನೆ ನಂಗೆ ಒಂಥರ ಕುತೂಹಲ ಜಾಸ್ತಿ ಆಗ್ತಿದೆ. ಹಾಗಾಗಿ ಈ ಸಿನಿಮಾ ಮೇಲೆ ನನಗೆ ಜಾಸ್ತಿ ನಂಬಿಕೆ ಇತ್ತು. ಈಗ ಫೈನಲಿ ರಿಲೀಸ್ ಡೇಟ್ನ ಅನೌನ್ಸ್ಮೆಂಟ್ ಮಾಡಿ ಶಿವಣ್ಣನ್ ಕ್ಯಾರೆಕ್ಟರ್ ಟೀಸರ್ ಕೂಡ ಬಿಟ್ಟಿದ್ದಾರೆ. ಇನ್ನು ಶಿವಣ್ಣನ್ ಲುಕ್ ಕಡೆ ಬರೋದಾದ್ರೆ, ಒಬ್ಬ ಕ್ರೇಜಿ ಸೈಂಟಿಸ್ಟ್ ತರ ಕಾಣಿಸ್ತಿದ್ದಾರೆ. ಅದು ಕೂಡ ಒಂದು ಸ್ಕೂಟಿಲಿ ಜಾಕಿ ತರ ರೈಡಿಂಗ್ ಮಾಡ್ಕೊಂಡು ಫುಲ್ ಕೂಲ್ ಆಗಿ ಕಾಣಿಸ್ತಿದ್ದಾರೆ. ಹಾಗೆ ಟೀಸರ್ ಬಗ್ಗೆ ಮಾತಾಡೋದಾದ್ರೆ, ಡಿಟೋ ಲಿರಿಕ್ಸ್ ಬೆಂಕಿ ಇದೆ. ಇನ್ನ ಅವರೇ ಹೇಳಿರೋ ಹಾಗೆ ದೊಡ್ಡ VFX ಆರ್ಟಿಸ್ಟ್ಗಳೆಲ್ಲ ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಿದ್ದಾರೆ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಈ ವಿಡಿಯೋ ತುಂಬಾ ಲೆಂತ್ ಆಗ್ತಾ ಹೋಗುತ್ತೆ, ಹಾಗಾಗಿ ಈ ಸಿನಿಮಾ ಮೇಲೆ ನಾನು ಸಪರೇಟ್ ವಿಡಿಯೋ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಇನ್ನ ಈ ವಾರ ಅಂದ್ರೆ 24ಕ್ಕೆ ರಿಲೀಸ್ ಆಗ್ತಿರೋಂಥ ಸಿನಿಮಾಗಳು ರಾಯಲ್, ಫಾರೆಸ್ಟ್, ರುದ್ರಗರುಡ ಪುರಾಣ. ಈ ಸಿನಿಮಾಗಳದ್ದು ಟ್ರೈಲರ್ ಕೂಡ ಬಿಡುಗಡೆ ಆಗಿದೆ. ಟ್ರೈಲರ್ ನೋಡ್ತಿದ್ರೆ ಎಲ್ಲಾ ಸಿನಿಮಾಗಳು ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಹಾಗಾಗಿ ಯಾವ್ದು ನೋಡೋದು ಯಾವ್ದು ಬಿಡೋದು ಅಂತ ಕನ್ಫ್ಯೂಸ್ ಆಗ್ತಿದೆ. ಇನ್ನ ಆದಷ್ಟು ಈ ಸಿನಿಮಾಗಳನ್ನ ಥಿಯೇಟ್ರಿಗೆ ಹೋಗಿ ನೋಡೋಕೆ ಪ್ರಯತ್ನ ಪಡಿ. ಸರಿ, ಇಷ್ಟ ನಂಗೆ ಹೇಳೋಕಿದ್ದು. ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋಸ್ ಸಿಗೋಣ. ಅಲ್ಲಿ ತನಕ ಹುಷಾರಾಗಿರಿ, ಆರಾಮಾಗಿರಿ.